ಏಯ್ ಇಲ್ಲೇನಾಯ್ತು? ಇಲ್ಲಿಗೆ ಹೊಡೆದ್ರು. ಹೌದು, ಅವ್ರ ಜೊತೆ ನೀನ್ಯಾಕೋ ಬಂದಿಲ್ಲ? ಅದು ಬಿಡಿ, ಅಲ್ಲಿಗೆ ಬರೋಕ್ಕೂ ಮುಂಚೆನೆ ನನಗೆ ಒದೆ ಬಿತ್ತು. ಹೇಯ್, ನಿನಗ್ಯಾರೋ ಹೊಡೆದಿದ್ದು? ಹಾಗಾದ್ರೆ ಅನುಪಮನ ಯಾರೋ ಕರ್ಕೊಂಡು ಹೋದ್ರು? ನನಗ್ ಗೊತ್ತಿಲ್ಲ. ನಾನ್ ಬರೋಕ್ಕಿಂತ ಮುಂಚೆನೆ ಆ ಮಣಿಕಂಠ ಅನ್ನೋರು ನನಗೆ ಹೊಡೆದ್ಬಿಟ್ರು. ಅವ್ರು ನೋಡಕ್ ಬಂದಿದ್ದು ನನಗೆ ಅಂತ ಅನ್ಸುತ್ತೆ. ನನಗ್ ಬೀಳೋ ಓದೆ ನಿನಗ್ ಬಿದ್ದಿದೆ. ಹಾಗಾದ್ರೆ ನನಗ್ ಹೊಡೆಯಕ್ ಬಂದವ್ರು ಯಾರು? ಸರ್, ಇದು ಅವಂದೇ ಗಾಡಿ. ನಾನ್ ಹೇಳದ್ನಲ್ಲ, ಅವನ್ ಇಲ್ಲಿಂದ ಹೋಗಿಲ್ಲ. ಅರೆಸ್ಟ್ ಹಿಮ್. ಮಾತಾಡ್ದೆ ಸುಮ್ನಿರು. ಏನು ಈಗೆಲ್ಲ ಅರ್ಥ ಆಯ್ತು. ಅನುಪಮನ ಕರ್ಕೊಂಡು ಹೋಗಿದ್ದ ಅವ್ರೇನೆ, ಲಾಲನ್. ಎಲ್ಲ ವಕೀಲ ಮಾಡಿದ ಕೆಲ್ಸನೇ ಇದು. ಅದನ್ನ ನಂತಲೆ ಕಟ್ಬೇಕು ಅಂತ ಇದಾರೆ. ಹಾಗಾದ್ರೆ ಅನುಪಮ ಅವಳನ್ನ ಬೇಗ ಕಾಪಾಡಿಲ್ಲ ಅಂದ್ರೆ ಆಪತ್ತೇನೆ. ಸರಿ, ನಾವಿಬ್ರು ಒಂದ್ ಕೆಲ್ಸ ಮಾಡೋಣ. ನಾವಿಬ್ರು ವೇಷ ಬದಲಾಯಿಸ್ಕೊಳ್ಳೋಣ. ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ ಕಣೋ. ಬೇಗ ಕೊಡ, ಎಲ್ಲ ಸಿಕ್ಕಾಕೋತೀವಿ. ಹೊಡೆದ್ಬಿಟ್ಟಿರ್ತಾನ. ಇಲ್ಲ, ಎಲ್ಲಾದ್ರೂ ಬಚ್ಚಿಟ್ಟಿರ್ತಾನೆ. ನಿನ್ಗೇನ್ ಗೊತ್ತದು? ಅವೆಲ್ಲ ಕ್ರಿಮಿನಲ್ ಸೈಕಾಲಜಿ. ಸರ್, ನೀವು ಮೊದ್ಲು ಬಾಗ್ಲನ್ನ ಒದ್ದು ತೆಗೀರಿ. ಅಲ್ಲಿ ಏನ್ ಮಾಡ್ಬೇಕು ನಂಗೆ ಗೊತ್ತು. ಸರಿ. ಅಯ್ಯೋ, ಕೋಚು ಅಲ್ಲಲ್ಲ, ಶೇಖರನ್, ಚಂದ್ರಶೇಖರನ್, ಕೋಚ್ ಅಲ್ಲ, ಕ್ಯಾಚ್. ಏನ್ ಎಸ್ಕೇಪ್ ಆಗ್ಬಿಟ್ಟ? ಹೋಗಿಡಿ, ಬೇಗ ಹೋಗಿಡಿಯಪ್ಪ. ಏಯ್, ನೀನ್ ಮಾಡ್ರೋ ಎಲ್ಲಾ ತಪ್ಪನ್ನು ಪಾಪ ಕೋಚ್ ಅವ್ರು ಹೋಗಿ ಹೋಗಿ ಅನ್ಭವಿಸ್ತಾ ಇದ್ದಾರೆ. ಸರಿ, ನಿಮ್ಗೆ ಕೋಚ್ ಗೊತ್ತಾ? ನೋಡಿಲ್ಲ, ಆದ್ರೆ ಗೊತ್ತು. ನನ್ ತಂಗಿನ ಆಲ್ಫೋನ್ಸಿನ್ ಮದ್ವೆ ಆಗ್ತೀನಿ ಅಂತ ಹೇಳುದು ಅವನೇ. ಅರೆ, ನೀನ್ ಮಾಡ್ರೋ ಕೆಲ್ಸದಿಂದ ಅವನ್ನ ತಪ್ಪಾಗಿ ತಗೊಂಬಿಟ್ಟು ಅವ್ಳ ಮದ್ವೆ ಬೇಡ ಅಂತ ಹೇಳ್ಬಿಟ್ಟ. ಗೊತ್ತಾ ನಿಂಗೆ? ಸರ್, ನೀವು ನನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಕೋಚ್ ಏನು ತಪ್ಪು ಮಾಡಿಲ್ಲ ಸರ್. ನಿಮ್ ತಂಗಿನ ಈಗ್ಲೇ ಕರೆಸ್ಬಿಡಿ. ಹೇಗಾದ್ರೂ ಮಾಡಿ ಕಾಂಪ್ರಮೈಸ್ ಮಾಡ್ಸೋಣ. ಆ ವಿಷಯದಲ್ಲಿ ನಿನ್ಗೆ ಯಾಕೆ ಇಷ್ಟೊಂದು ಅಕ್ಕರೆ? ಅದೇನಿಲ್ಲ ಸರ್, ಈ ವ್ಯಕ್ತಿಯ ಕೊನೆ ಆಸೆ ಅಂತ ತಿಳ್ಕೊಬಹುದು, ಪ್ಲೀಸ್. ಹಲೋ. ನಾನೇ. ನೀ ಆ ಕೋಚ್ ಸನ್ನಿನ ಸುಮ್ನೆ ತಪ್ಪ ಅನ್ಕೊಂಡ್ಬಿಟ್ಟೆ. ಅದೇ ಥರ ನಿಮ್ಮ ಮುಖ ಇರೋನೊಬ್ಬ ಕ್ರಿಮಿನಲ್ ನಂಗೆ ಸಿಕ್ಕಿದಾನೆ ಇವಾಗ. ಒಬ್ಳು ಅನುಪಮ ಕೇಸಲ್ಲಿ ಸಿಕ್ಕಿದಾನೆ. ಮಿಕ್ಕಿದ್ದನ್ನು ನಾನು ಮಾತಾಡ್ತೀನಿ, ಕೊಡಿ. ಅವನ ಹಿಂಗೆ ಬಿಡ್ಬೇಡಿ, ಚೆನ್ನಾಗಿ ಹೊಡೀರಿ. ಅದನ್ನೆಲ್ಲ ನಿನ್ ಯೋಚನೆ ಮಾಡಬೇಡ, ನಾನು ಸರಿಯಾಗಿ ನೋಡ್ಕೊಂತೀನಿ. ಆಮೇಲೆ ಆ ಕೋಚ್ ನೋಡ್ಬಿಟ್ಟು ಮಾತಾಡ್ಸು. ಅದೆಲ್ಲ ಏನೂ ಇಲ್ಲ. ಅವನೆಲ್ಲ ಪಾಪದವನೇ, ಅವ್ನ ಪಾಪನೇ. ನೀನ್ ಪಕ್ಕ ಅವನ ಹತ್ರ ಮಾತಾಡ್ಬೇಕು, ಓಕೆ? ಆ ಕೋಚ್ ಈಗ ಖಂಡಿತ ಮನೇಲಿ ಇರೋದಿಲ್ಲ. ಅದ್ ನಿಂಗೆ ಗೊತ್ತು ರಾಸ್ಕಲ್? ನಾನು ಊಹೆ ಮಾಡ್ಕೊಂಡೆ ಅಷ್ಟೇ. ನಿಜ ಹೇಳೋ, ಅನುಪಮ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳೋ. ಹೇಳೋ ಸರ್, ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್. ಎಲ್ಲ ಓಕೆ. ಚಂದ್ರಸೇನನ್ನ ಹಿಡ್ದಾಕ್ ಸಾಯ್ತು. ತಗೋ, ಇದೇನು ಪಾಲು. ಈ ಬಿಸ್ನೆಸ್ ಅಲ್ಲಿ ನನ್ ಪಾರ್ಟ್ನರ್ ಆಗಲ್ಲ. 50-50. ಅನುಪಮ ಎಲ್ಲಿ? ಅವಳ ಕತೆನೂ ಮುಗೀತು. ಸಾಯಿಸ್ಬಿಟ್ರಾ? ಇಲ್ಲ, ಮಾರ್ಬಿಟ್ವಿ. ದುಡ್ಡೆಲ್ಲ ಸೆಟಲ್ ಮಾಡಿ ಚಿಂಗೇರಿ ಅವಳನ್ನ ಬಾಂಬೆ ಕರ್ಕೊಂಡೋದ. ರೆಡ್ ಸ್ಟ್ರೀಟ್ ಅಲ್ಲಿ ಇನ್ನೊಬ್ಳು ಹುಡುಗಿ ಇದ್ಲು, ಆ ಹುಡುಗಿ ಸೇರಿದ್ದು. ಅಯ್ಯೋ ದ್ರೋಹಿ, ಅವಳು ಕೆಲ್ಸ ಕಳ್ಕೊಳ್ಳೋ ಹಾಗೆ ಮಾಡುವಂದೆ ತಾನೆ ನಾನು. ನೀವ್ ಅದೇ ಹೇಳಿರ್ಬೋದು, ಆದ್ರೆ ಇದು ಯಾರ ತಲೆ ಮೇಲೂ ಹೋಗಲ್ಲ. ನೀವ್ ಹೇಳ್ದಾಗೆ ನಾವ್ ಏನೇ ಮಾಡಿದ್ರು ಶಿಕ್ಷೆ ಚಂದ್ರಸೇನಂಗೆ ಆಗುತ್ತೆ. ಇಲ್ಲ, ಅರ್ಥ ಆಗಿಲ್ಲ. ನಿನ್ ಪೊಲೀಸ್ ಕರ್ಕೊ ಹೋಗಿದ್ರಲ್ಲ, ಎಲ್ಲೋ ಅನುಪಮ? ನಂಗೊತ್ತಿಲ್ಲ. ನಂಗೊತ್ತಿಲ್ಲ. ಹೇಳ್ತೀನಿ. ಏನೋ ಅದು? ಹೋಗ್ ನೋಡ್ರೋ.
ಗಾಡಿ ನಿಲ್ಸು ಅಂತ ಹೇಳೋ. ಬಾ. ಒಂದು ವೇಳೆ ನೀನ್ ಮಾಡಿರೋ ಕೆಲಸ ಎಲ್ಲ ನೋಡ್ತಾ ಇದ್ರೆ ಇದು ದೇವ್ರು ಕೊಟ್ಟಿರೋ ಶಿಕ್ಷೆ ಅಂತ ಅನ್ಕೋಬಹುದು. ಅಲ್ಲಿ ನಿನಗೇನು ಆಗಿಲ್ಲ. ಈಗ್ಲಾದ್ರೂ ಅಹಂಕಾರನ ಕಮ್ಮಿ ಮಾಡ್ಕೋ. ನಮಗೆ ಸ್ವಂತದವರು ಸಂಬಂಧಪಟ್ಟಿರೋರ ಹತ್ರ ಈ ತರ ಎಲ್ಲ ಮಾಡೋದು ಒಳ್ಳೇದಲ್ಲ ಅಂತ ಅನ್ಸುತ್ತೆ. ಇದೆಲ್ಲ ನಿನಗೆ ಹೇಳ್ತಾ ಇರೋದು ನನಗೆ ವ್ಯರ್ಥ ಅಂತ ಅನಿಸ್ತಾ ಇದೆ. ಸರಿ, ಇಳಿ. ಪೊಲೀಸ್ ಅವ್ರ ಹತ್ರ ಸ್ವಲ್ಪ ಹೇಳ್ಬಿಡು, ನಾನ್ ನಿನ್ನ ಸುರಕ್ಷಿತವಾಗಿ ಕರ್ಕೊಂಡ್ ಬಂದೆ ಅಂತ. ನಡೆದಿದ್ದು ಡೀಟೇಲ್ ಆಗಿ ಬರೆದು ಕೊಟ್ಬಿಡು. ಆ ವಕೀಲ ತಪ್ಸ್ಕೊಳಕ್ ಯಾವ್ದು ರೂಟು ಇರಬಾರ್ದು. ಅಯ್ಯೋ, ಈ ಪಾಪದವನ್ನ ನೋಡ್ಬಿಟ್ಟು ನೀನೇ ಅಲ್ವಾ ಇವನ್ ತಪ್ಪು ಮಾಡಿರೋದು ಅಂತ ಹೇಳಿದಲ್ವಾ ರಾಸ್ಕಲ್. ನಿರಪರಾಧಿ ಯಾರು ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ. ನಾನೊಬ್ಬ ಲಾಯರು. ನೀ ಯಾವ ಮ್ಯಾಜಿಸ್ಟ್ರೇಟ್ ಅದೇ ನನ್ಗೇನು. ಹೋಗ್ಬಿಡು. ಥ್ಯಾಂಕ್ ಯು. ನೀನ್ ಎಲ್ಗ ಹೋಗ್ತಿದ್ಯಾ? ನೀನ್ ಹೋಗ್ಬಿಡು. ಸರ್, ಆದ್ರೆ ಎಂತ ಪರಿಸ್ಥಿತಿಗೆ ತಂದಿದ್ದೀರಾ ನೋಡಿ ಸರ್. ನನಗೆ ಕೊಟ್ಟಿರೋದ್ರಲ್ಲಿ ಅರ್ಧ ಭಾಗ ಏನಾದ್ರೂ ಅವ್ರಿಗೆ ಕೊಡಬಾರ್ದಾ ಸರ್? ಕರೆಕ್ಟ್. ಅಯ್ಯೋ, ಹ್ಯಾಪಿ ಸರ್. ಒಂದು ನಿನ್ ಗುಣನ ಚೇಂಜ್ ಮಾಡು, ಇಲ್ಲಂದ್ರೆ ನೀನ್ ಲುಕ್ ಚೇಂಜ್ ಮಾಡ್ಕೊ. ನಿನ್ನಿಂದ ನನ್ನ ಫ್ಯೂಚರ್ ಹಳೆನಿಗೆ ಏನಾದ್ರೂ ತೊಂದರೆ ಆದ್ರೆ ಮೂಗನ್ನ ಹಪ್ಪಳ ಮಾಡ್ಬಿಡ್ತೀನಿ. ಏನ್ ನಡೀತಾ ಇದೆಯೋ ಇಲ್ಲಿ? ಏನದು? ಅಯ್ಯೋ, ಅಯ್ಯಯ್ಯೋ. ಬಾರೋ ಬೇಗ. ಅಣ್ಣ ಸರಿಯಾಗಿ ಹೊಡೆದ್ಬಿಟ್ರಣ್ಣ ನನ್ಗೆ. ಅಯ್ಯೋ ಸಾರಿ. ಅಯ್ಯೋ. ಹಲೋ, ಯಾರು? ಅನುಪಮ ಕಣೋ. ನನ್ ಮೇಲ್ ಕೋಪ ಅಲ್ವಾ? ನಾನ್ ಮಾಡಿದ್ದೆಲ್ಲ ತಪ್ಪು ಅಂತ ನಂಗೆ ಗೊತ್ತು. ನನ್ನ ಕ್ಷಮಿಸಿ. ಮುಂದೇನಾಗತ್ತೆ ಅಂತ ಯೋಚನೆ ಮಾಡ್ದೆ ತುಂಬಾ ಸುಳ್ಳು ಹೇಳ್ಬಿಟ್ಟೆ. ಅದು ನಿಮ್ ಮೇಲೆ ಇಂಥ ಪರಿಣಾಮ ಬೀರುತ್ತೆ ಅಂತ ನನಗ್ ಯೋಚನೆ ಕೂಡ ಬಂದಿಲ್ಲ. ನಿಮ್ ಮನ್ಸ್ ತುಂಬಾ ದೊಡ್ಡದು. ಅದಕ್ಕೆ ಅವರಿಂದ ನನ್ನ ಕಾಪಾಡ್ದಂತ ಒಳ್ಳೆ ಮನ್ಸ್ ನಿಮ್ದು. ನನ್ನ ನೀವ್ ರೇಗ್ಸೋವಾಗ ನಿಮ್ ಮೇಲೆ ಕೋಪ ದ್ವೇಷ ಬರ್ತಾ ಇತ್ತು. ಈಗ ನೀವಿಷ್ಟ ಆಗ್ತಿದ್ದೀರಾ. ನನಗೂ ಹಾಗೆಲ್ಲ ಆಗೋದಕ್ಕೆ ಶುರುವಾಗೋಗಿದೆ. ಯೂನಿಕ್ ನನ್ ಮನ್ಸಲ್ಲಿಗ ಏರ್ ಹಾಸ್ಟೆಸ್ ಮಾಡೆಲ್ ಲೈಫ್ ಯಾವುದೂ ಇಲ್ಲ. ನಿಮ್ ಜೊತೆ ಬದುಕ್ಬೇಕು ಅನ್ನೋದಷ್ಟೇ. ಅನುಪಮ, ಐ ಲವ್ ಯು. ಓವರ್ ಕಾಡ್ತಾ ಇದೆಯಾ? ಬಾರಲ್ಲ ಈ ಕಡೆ. ಬಾರೋ. ಹೊರಡ್ತೀನಿ. ಓಕೆ, ಬಾಯ್. ಬಾಯ್. ಇನ್ಮೇಲಾದ್ರೂ ನನ್ನ ಜೀವನ ತುಂಬಾನೇ ಚೆನ್ನಾಗಿರುತ್ತಪ್ಪ. ಇಲ್ಲ ವಿಜಿ, ನಾನು ಹೇಳದ್ ಕೇಳು. ಕೇಳಕ್ ಇಷ್ಟ ಇಲ್ಲ. ಏನು ವಿಜಿ, ನನ್ನ ಅಪರಾಧಿನಾ? ನೀನ್ ಅಪರಾಧಿ ಅಂತ ನಂಗೆ ಗೊತ್ತು. ಅಯ್ಯೋ, ನಾನ್ ನಿರಪರಾಧಿ ಅಂತ ಹೇಗೆ ಹೇಳಿ ನಿನ್ಗೆ? ಬಿಕ್ಕಳಿಸ್ಕೊಂಡು ಹೇಳಕ್ ಆಗ್ಲಿಲ್ಲ. ನನ್ನ ನೀನ್ ನಂಬೇಕು. ನನಗೂ ಆ ಹುಡುಗಿಗೂ ಏನ್ ಸಂಬಂಧನೂ ಇಲ್ಲ. ನಿನಗೇನ್ ಬೇಕು? ಮುಮ್ಮು ಎಲ್ಲ ನಾನು ಹೇಳ್ಬಿಟ್ಟೆ. ನನ್ಗಂತೂ ನನ್ನ ಹೆಂಡತಿನ ಬಿಟ್ಟು ಎಲ್ಗೂ ಹೋಗಕ್ ಆಗಲ್ಲ. ಅವಳಿಲ್ದೆ ನನಗ್ ಜೀವನ ಮಾಡಕ್ ಆಗಲ್ಲ. ಇನ್ನೊಬ್ಳ ಜೊತೆ ಸುತ್ತಬೇಕಾದ್ರೆ ನಿನ್ ಗೊತ್ತಾಗ್ಲಿಲ್ಲ ನಿನಗೆ ಹೆಂಡತಿ ಮಕ್ಕಳಿದಾರಂತ? ನೀವ್ ಯಾಕೆ ಅವ್ರ ಜೊತೆ ಸುಮ್ನೆ ಮಾತಾಡ್ತಿದ್ದೀರಾ? ಅಡ್ವೊಕೇಟ್ ನ ನೋಡಿ ಡೈವರ್ಸ್ಗೆ ಏರ್ಪಾಟ್ ಮಾಡಿ. ಹೊರಗೋಗು ಮಾವ, ಹೊರಗೋಗಂತ ಹೇಳಿದ್ನೆ. ನನ್ನ ಮಗ ನಿನಗೆ ತಾನೇ ಹೇಳಿದ್ದು. ದುಡ್ಡು ಕೊಟ್ಟು ನಿನಗಿಂತ ಒಳ್ಳೆ ಸಂಬಂಧನ ನನ್ನ ಮಗಳಿಗೆ ಹುಡ್ಕೋದು ಗೊತ್ತು ನನಗೆ. ಗೆಟ್ ಔಟ್, ಐ ಸೆಡ್ ಗೆಟ್ ಔಟ್. ನನ್ನ ಮೇಲ್ ಎಷ್ಟು ಅನುಮಾನನೇ ನಿನ್ಗೆ? ಈ ಮುಖನ ಬಿಟ್ಟು ಬೇರೆ ಮುಖ ಹೇಗೆ ನೋಡ್ಲಿ ನಾನು? ಸಾರಿ,
ನಿಜವಾಗ್ಲೂ ನಾನು ನಂಬಿಟ್ಟಿದ್ದೆ. ಈಗ ನನಗೆ ಆ ವಿಷಯ ಎಲ್ಲ ಹೇಳಕ್ಕೆ ಹೋಗ್ಬೇಡ. ಈಗ ನನಗೊಂದು ಮುತ್ತು ಕೊಡು ನೋಡೋಣ. ಅಯ್ಯೋ, ಹೋಗು ಹೋಗು. ಅಲ್ಲೆಲ್ಲರೂ ಮದ್ವೆ ವಿಷಯ ಮಾತಾಡ್ತಾ ಇದ್ದಾರೆ. ಹೋಗು. ನಮ್ ಸನ್ನಿ ತರಾನೇ ಅವ್ನು ಇನ್ನೊಬ್ಬ ಇದ್ದಾನೆ ಅಂತ ಅವ್ರ ಕಣ್ಣಿಡ್ದಿಲ್ಲ ಅಂತ ಹೇಳಿದ್ರೆ ಈ ಸಂಬಂಧನೇ ಆಗ್ತಾ ಇರಲಿಲ್ಲ. ಅವನಿಗೆ ನಾನು ಸರಿಯಾಗಿ ಕೊಟ್ಟಿದ್ದೀನಿ. ಆಹಾ, ನಮ್ ಸರ್ ಎಂತ ಒಳ್ಳೆ ಐಡಿಯಾ ಕೊಟ್ರು ನೋಡಿ ಅಲ್ಲ. ಅದ್ ನಿಂಗೆ ಗೊತ್ತು? ಅದು ಕೇಳ್ಪಟ್ಟೆ ಅಷ್ಟೇ. ಏನಾದ್ರೂ ಆಗ್ಲಿ ಸೇರೋರೆಲ್ಲ ಸೇರ್ಬೇಕು ಅಂತ ನಿಮಗೆ ಅರ್ಥ ಆಯ್ತಲ್ವಾ? ಹಂಗಂದ್ರೆ ಬರೋ ಸಂಡೇ ನಿಶ್ಚಿತಾರ್ಥ, ಆಮೇಲೆ 10ನೇ ತಾರೀಕು ಮದ್ವೆ. ನಾವು ರೆಡಿ. ಆ ರೌಡಿ ಚಂದ್ರಶೇಖರಿಂದ ನಿನ್ ಲೈಫ್ ಕ್ಲಿಯರ್ ಆಯ್ತು. ಹಲೋ, ಈಗ ತಾನೇ ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ದೆ. ಯಾರು? ಚಂದ್ರಸೇನ ನನ್ನ ಫ್ರೆಂಡು. ಕತೆ ಈಗ ತಾನೇ ಮುಕ್ತಾಯ ಆಗ್ತಾ ಇದೆ. ಮದ್ವೆ ಫಿಕ್ಸ್ ಆಗೋ ತರ ಇದೆ ಈಗ. ವಾವ್, ಕಂಗ್ರಾಚುಲೇಷನ್ಸ್ ಸನಿ. ಅವ್ರ ಕುಟುಂಬದವರು ನನಗೆ ಮನೆಗ್ ಬರಕ್ ಹೇಳಿದಾರೋ, ಅನುಪಮನ್ ಕುಟುಂಬದವರು. ಮತ್ತೆ ನಿನಗೆ ವಾಪಸ್ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು. ಮರಿದೇನೆ, ನಾನ್ ಹೋಗ್ತಾ ಇರೋದು ಮದ್ವೆ ಬಗ್ಗೆ ಮಾತಾಡಕ್ ಅಲ್ಲ ಕಣೋ. ತಪ್ಪು ಮಾಡಿದಾಗ ಅವಳಿಗೆ ಏನ್ ಹೇಳ್ಬೇಕು ಎಲ್ಲ ಹೇಳಿದಾಯ್ತಲ್ವ ನಾನು. ಈಗ ಅವಳಿಗೆ ನನ್ ಮುಖ ಹೇಗೋ ತೋರಿಸ್ಲಿ? ಊರಲ್ಲಿ ತುಂಬಾ ಬ್ಯುಸಿ ಇರೋಂತ ವ್ಯಕ್ತಿ ನಾನು. ಬೇಗ ನೋಡ್ಬೇಕು ಅಂತ ಹೇಳ್ದಲ್ಲ, ಕಾರಣ ಏನು ಅಂತ ತಿಳ್ಕೊಬೋದಾ ನಾನು? ಹಲೋ, ನಿಮ್ಮನ್ನ ಅದು ನಾನು ತಾತ ಹತ್ರ ಹೇಳ್ಬಿಟ್ಟೆ ನೀವಿಲ್ದೆ ಬದುಕಕ್ಕಾಗಲ್ಲ ಅಂತ. ಒಳ್ಳೆ ವಿಷಯ. ಮೊದ್ಲವ್ರು ಒಪ್ಕೊಳ್ಳಿಲ್ಲ, ಆಮೇಲೆ ನಾನು ಹಠ ಮಾಡಿ ಒಪ್ಪಿಸ್ದೆ. ಹೇ, ಅದಿನ್ನೂ ಒಳ್ಳೆ ವಿಷಯ ರೀ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ. ತುಂಬಾನೇ ಹ್ಯಾಪಿ ಆಗೋದೇನು ಬೇಡಮ್ಮ. ಇಲ್ಲಿ ನಡೀತಾ ಇರೋದೆಲ್ಲ ನನ್ ಕೈಯಲ್ಲೇ ನಡೀತಾ ಇದೆ ಅಂತ ಗೊತ್ತಾ ನಿನ್ಗೆ? ಅತಿ ಬುದ್ಧಿವಂತಿಕೆ ಆಗಿರೋ ಅನುಪಮಗೂ ನನಗೂ ಮದ್ವೆ ಅಂತ. ನನಗದು ಒಪ್ಗೆನೆ ಇಲ್ಲ. ಸೇನಾನೇ ಹೇಳ್ತಾ ಇರೋದು. ನೀನ್ ಬೇರೆ ಯಾರನ್ನಾದ್ರೂ ನೋಡ್ಕೋ. ನಾನಂದ್ರೆ ಇಷ್ಟ ಅಂತ ಹೇಳಿ ಇವಾಗ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನಾನೇನು ಹೇಳಿಲ್ಲ. ನೀ ಸುಳ್ಳು ಹೇಳೋ ಅಭ್ಯಾಸ ನಿನಗಿದೆ, ನನಗಿಲ್ಲ. ನಿಮ್ಗೆ ನನ್ ಬಗ್ಗೆ ಗೊತ್ತಿಲ್ಲ. ಚೆನ್ನಾಗೇ ಗೊತ್ತು. ಸ್ವಾರ್ಥಕ್ಕೋಸ್ಕರ ಯಾರನ್ನಾಗ್ಲಿ ಹೇಗೆ ಆಗ್ಲಿ ಬಳಸ್ಕೊಳ್ಳೋ ಅಂತ ಒಂದು ಮನಸ್ಸಾಕ್ಷಿನ ಇಲ್ದಿರೋ ಅಂತ ಹುಡುಗಿ ಅಂತ ನೀನು. ಏಯ್, ಇದನ್ನೆಲ್ಲ ಹೇಳಿ ನನಗೆ ತೊಂದರೆ ಕೊಡ್ಬೇಡ. ಮಿಸ್ಟರ್ ಚಂದ್ರಸೇನ, ನನ್ನ ಸೋಲಿಸ್ತೆ ಅನ್ಕೋಬೇಡಿ. ನನ್ನಂತ ಒಳ್ಳೆ ಲೈಫ್ ಪಾರ್ಟ್ನರ್ ನಿಮ್ಗೆ ಸಿಗೋದಿಲ್ಲ, ನೋಡ್ಕೊಳ್ಳಿ. ನನಗ್ ಬೇಡಮ್ಮ.